ಸರಿ ಹೋಗಲ್ಲ ಅದು. ಅಮೂಲ್ಯನ್ ತವ್ರ ಮನೆಗೆ ನಾನೇ ಹೋಗಿ ಬಂದ್ಬಿಡ್ಲಾ? ಇಲ್ಲ ಇಲ್ಲ, ಓ ರಾಮ, ಅದು ಸರಿ ಹೋಗಲ್ವಲ್ಲ. ಆರ್ತಿ ಹತ್ರ ನಾನೇ ಮಾತಾಡಿ ನೋಡ್ತೀನಿ. ಆರ್ತಿ ಅವರೇ, ನೀವು ಅಮೂಲ್ಯ ಹತ್ರ ಮಾತಾಡಿದ್ರ? ವಾಪಸ್ ಬರೋದ್ರ ಬಗ್ಗೆ ಅವ್ರು ಏನಾದ್ರು ನಿಮ್ಮ ಹತ್ರ ಹೇಳಿದ್ರ? ಈ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತಾನೆ ಫೋನ್ ಮಾಡಿದ್ದೆ ಅಮ್ಮ, ಆದ್ರೆ ಅವ್ರು ಮಾತಾಡೋದಕ್ಕೆ ರೆಡಿ ಇಲ್ಲ. ಈ ಟಾಪಿಕ್ ತೆಗೆದ್ರೆ ಸಾಕು, ಟಾಪಿಕ್ ಚೇಂಜ್ ಮಾಡ್ಬಿಡ್ತಾಳೆ, ಇಲ್ಲ ಅಂದ್ರೆ ಫೋನ್ ಕಟ್ ಮಾಡ್ಬಿಡ್ತಾಳೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ. ಇವಳಿಂದ ಪಾಪ ಅಪ್ಪ ಅಮ್ಮನೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಹೌದಾ? ಈಗ ಏನ್ ಮಾಡೋದು? ಅಮೂಲ್ಯ ಅವ್ರನ್ನ ವಾಪಸ್ ಹೇಗ್ ಕರ್ಸೋದು? ಆರ್ತಿ ಅವರೇ, ನಾನು ಒಂದ್ಸಲ ಅಮೂಲ್ಯ ಅವ್ರ ಹತ್ರ ಮಾತಾಡ್ಲಾ? ಹ್ಞೂ ಅಮ್ಮ, ಮಾತಾಡಿ. ಅವಳು ನಿಮ್ಮ ಮಾತು ಕೇಳ್ತಾಳೆ, ಯಾಕಂದ್ರೆ ನಿಮ್ಮಲ್ಲಿ ಅವ್ರಿಗೆ ತುಂಬಾ ಗೌರವ ಇದೆ. ಇರಿ, ನಾನೇ ಫೋನ್ ಮಾಡ್ಕೊಡ್ತೀನಿ. ಫೋನ್ನಲ್ಲ, ನಾನೇ ನೇರವಾಗಿ ನಿಮ್ ತವ್ರ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡ್ಲಾ? ಸರಿ ಅಮ್ಮ. ಸರಿ, ನಾನು ಈಗಲೇ ಹೊರಡ್ತೀನಿ. ನಿಂತ್ಕೋ. ತುಂಬಾ ತಲೆ ನೋವ್ತಾ ಇದೆ, ಒಂದು ಟ್ಯಾಬ್ಲೆಟ್ ತಂದ್ಕೊಡ್ತೀಯ ಆರ್ತಿ? ಸರಿ ಅದ. ಅಮೂಲ್ಯ ತವ್ರ ಮನೆಗೆ ನೀನ್ ಯಾಕೆ ಹೋಗ್ತಾ ಇದೀಯಾ? ಅಮೂಲ್ಯ ನಿನ್ನೆ ಜಗಳ ಮಾಡ್ಕೊಂಡು ಹೋದವರು ಆಕ್ಸಿಡೆಂಟಾ? ಅಯ್ಯೋ, ಏನಾಯ್ತು ಮಗಳೇ? ಅಮ್ಮ, ನಿನ್ನ ಅಳಿಯ ಇದ್ದಾನಲ್ಲ, ಸ್ಪೀಡಾಗಿ ಬಂದು ರಾಣಿಗೆ ಗುದ್ಬಿಟ್ಟ. ಸರಿಯಾಗಿ ಕ್ಲಾಸ್ ತಗೊಂಡಿದ್ದೀನಿ, ಇನ್ನೊಂದ್ಸತಿ ಯಾರಿಗೂ ಆಕ್ಸಿಡೆಂಟ್ ಮಾಡಬಾರ್ದು. ಈ ಶ್ರೀಮಂತರಿಗೆಲ್ಲ ಆಕ್ಸಿಡೆಂಟ್ ಮಾಡೋದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ಏನೇ ಹೇಳ್ತಿದ್ಯಾ ನೀನು? ವೇದಾಂತ್ ಬಂದು ನಿನ್ ರಾಣಿಗೆ ಆಕ್ಸಿಡೆಂಟ್ ಮಾಡಿದ್ನ? ನಿನ್ಗೇನು ಆಗಿಲ್ಲ ತಾನೆ? ನಂಗೇನು ಆಗಿಲ್ಲಮ್ಮ, ಆದ್ರೆ ನೀನ್ ಮಾಡ್ಕೊಟ್ಟಿದ್ದ ಅಡ್ಗೆ ಎಲ್ಲ ಚಲೋ ಇತ್ತು. ಆ ಕಸ್ಟಮರ್ ಫೋನ್ ಮಾಡಿ ಬಾಯಿಗೆ ಬಂದಾಗ ಬೈದು ಫೋನ್ ಇಟ್ಟ. ಏಯ್, ನಿನ್ ಮನೆಯಿಂದ ಹೊರಡವಾಗ್ಲೇ ಹೇಳಿದೆ ತಾನೆ ರಾಣಿ ತಗೊಂಡ್ ಹೋಗ್ಬೇಡ ಕಣೆ, ಆಟೋಲ್ ಹೋಗು ಅಂತ. ನನ್ ಮಾತು ಎಲ್ಲಿ ಕೇಳ್ತೀಯ ನೀನು? ಅಪ್ಪ ಅಮ್ಮನ್ ಮಾತು ಅಂದ್ರೆ ನಿಮ್ಗಳಿಗೆ ಲೆಕ್ಕನೇ ಇಲ್ಲ. ಸುಮ್ನಿರಮ್ಮ, ಇದ್ರಲ್ಲಿ ರಾಣಿದೇನು ತಪ್ಪಿಲ್ಲ. ಅವನಿದಾನಲ್ಲ ನಿಮ್ಮ ಅಳಿಯ, ಫೋನಲ್ಲಿ ಮಾತಾಡ್ಕೊಂಡ್ ಬಂದು ಗುದ್ದಿದ್ದು. ಸರಿಯಾಗಿ ಮಂಗಳಾರತಿ ಮಾಡಿದ್ದೀನಿ, ಇನ್ನೊಂದ್ಸತಿ ಅವ್ನು ನನ್ನ ತಂಟೆಗೆ ಬರಬಾರ್ದು. ಮನೇಲಿ ಕಿತ್ತಾಡಿದ್ ಸಾಲದು ಅಂತ ಬೀದಿಲ್ ಬೇರೆ ಜಗಳ ಆಡ್ಕೊಂಡ್ ಬಂದಿದ್ದಾರೆ. ನೀವಿಬ್ರು ಒಂದಾಗ್ತೀರಾ ಅಂತ ಅನ್ಕೊಂಡ್ರೆ ಒಂದಾಗ ಲಕ್ಷಣನೇ ಕಾಣ್ತಾ ಇಲ್ಲ. ಆ ದೇವ್ರೇ ನಿಮ್ಮನ್ನ ಕಾಪಾಡ್ಬೇಕು. ಕಾಲ್ ಮಾಡ್ತೀರಾ ಮಾಡಲ್ವಾ? ಅವಳದ್ ಯಾವ ಮೂಡಲ್ಲಿ ಇರ್ತಾಳೋ ಏನೋ, ದೇವ್ರೆ ನೀನೇ ಕಾಪಾಡ್ಬೇಕು. ಹೇಳೋಣ. ಹೇಳೋಣ. ಹಲೋ ಅಮ್ಮು, ನೀನು ಆಫೀಸಿಗೆ ಯಾವಾಗಿಂದ ಬರ್ತಿದ್ಯಾ? ಅಣ್ಣ,
ರೆಸಿಗ್ನೇಷನ್ ಲೆಟರ್ನ ಮೇಲ್ ಮಾಡಿದ್ದೀನಲ್ಲ ಮತ್ತ್ಯಾಕೆ ಯಾವಾಗ ಬರ್ತಿದ್ಯಾ ಆಫೀಸ್ಗೆ ಅಂತ ಕೇಳ್ತಿದ್ಯಾ? ನಿನ್ ರೆಸಿಗ್ನೇಷನ್ ಲೆಟರ್ ನೋಡಿದೆ, ಆದ್ರೆ ನೀನ್ ಈ ಕಂಪ್ನಿ ಅಡ್ಮಿನ್ ಅಲ್ವಾ? ಹಾಗೆ ಕೈ ಎತ್ಬಿಟ್ಟು ಹೋಗಕ್ಕೆ ಇದೇನು ರೋಡ್ ಸೈಡ್ ಕಂಪ್ನಿ ಕೆಟ್ಟೋಯ್ತಾ? ನಾಲೆಜ್ ಟ್ರಾನ್ಸ್ಫರ್ ಮಾಡಬೇಕು, ನೋಟಿಸ್ ಪೀರಿಯಡ್ ಸರ್ವ್ ಮಾಡಬೇಕು, ಇದೆಲ್ಲ ರೂಲ್ಸು. ಅಡ್ಮಿನ್ ಆದೊಳಗೆ ಇದೆಲ್ಲ ಹೇಳ್ಬೇಕಾ? ಇದಕ್ಕಿದ್ದಾಗೆ ಬರಲ್ಲ ಅಂದ್ರೆ ಹೇಗೆ? ನಮ್ಗೆ ಕಷ್ಟ ಆಗಲ್ವಾ? ನಿಮಗ್ ಕಷ್ಟ ಆದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅದ್ ನಿಮ್ ಕರ್ಮ, ಏನಾದ್ರೂ ಮಾಡ್ಕೊಂಡು ಅನ್ಬೋದು. ಅದ್ ಹಾಗಲ್ಲ ಅಮ್ಮು, ನಾನು ಹೇಳೋದು ಸ್ವಲ್ಪ ಕೇಳು. ನೋಡೋಣ, ನಾನು ಆಫೀಸಿಗೆ ಬಂದು ಆ ಕೋಪಿಷ್ಟಿನ ಮುಖನ ಮತ್ತೆ ನೋಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಆಫೀಸಿಗೆ ಬರಲ್ಲ ಅಂದ್ರೆ ಬರಲ್ಲ, ನನ್ನ ಪಾಡಿಗೆ ಬಿಟ್ಬಿಡು. ಅಮ್ಮು, ನೀನು ವೇದಾಂತ ಮುಖ ನೋಡಕ್ ಇಷ್ಟ ಇಲ್ಲ, ಸೊ ಕೆಲಸ ಬಿಡ್ತೀನಿ ಅನ್ನೋದೆಲ್ಲ ಓಕೆ. ಆದ್ರೆ ಕೆಲಸ ಬಿಡೋಕ್ಕೂ 1 ತಿಂಗಳು ಮುಂಚೆ ನೋಟಿಸ್ ಸರ್ವ್ ಮಾಡ್ಬೇಕು ಅಂತ ಕಾಂಟ್ರಾಕ್ಟ್ ಅಲ್ಲಿ ಇದೆಯಲ್ಲ, ಯಾಕೆ? ಏನಮ್ಮ ಹಂಗ್ ನೋಡ್ತಿದ್ಯಾ? ಏನಿಲ್ಲಮ್ಮ. ಈ ಬಜಾರಿನ ಒಪ್ಸೋದ್ರೊಳಗೆ ಸಾಕಾಗೋಯ್ತು. ಬಾವ, ಡೋಂಟ್ ವರಿ, ನಮ್ಮ ಹತ್ರ 15 ದಿನ ಟೈಮ್ ಇದೆ. ಆ ಗ್ಯಾಪ್ ಅಲ್ಲಿ ಇವ್ರಿಬ್ರನ್ನ ಪ್ಯಾಚಪ್ ಮಾಡ್ಸೋಣ ಬಿಡಿ. ಕರೆಕ್ಟ್ ವಿಕಿ, 15 ದಿನದಲ್ಲಿ ಪ್ರಪಂಚನೇ ತಲೆ ಕೆಳಗ್ ಮಾಡ್ಬೋದು. ಇವರಿಬ್ರನ್ನ ಒಂದ್ ಮಾಡಕ್ಕಾಗಲ್ವಾ? ಇವರು ಪ್ಯಾಚಪ್ಪೇ ಮಾಡಿಸ್ತಾರೋ ಇಲ್ಲೋ ಕಂಪನಿನೇ ಮುಚ್ಚಿಸ್ತಾರೋ ಆ ದೇವ್ರಿಗೆ ಗೊತ್ತು. ಸಾರ್ಥಕ್ ಸಾರ್, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇವರಿಬ್ರು ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತಾರೆ. ಸುಮ್ನೆ ಯಾಕೆ ಇವರಿಬ್ಬರಿಗೆ ಡಿವೋರ್ಸ್ ಕೊಡ್ಸ್ಬಿಡ್ಬೋದು? ಏನಾಯ್ತು? ಅಮ್ಮ, ಅಪ್ಪ, ಏನಾಯ್ತು? ಅಂಜು, ಯಾಕಮ್ಮ ಕಿರ್ಚ್ಕೊಂಡೆ? ಏನಾಯ್ತಮ್ಮ ಇವಳಿಗೆ? ಅಂಜು, ನಿನ್ನೆ ಕೇಳ್ತಾ ಇರೋದು, ಯಾಕಮ್ಮ ಗಾಬರಿ ಆಗಿದ್ಯಾ? ಅದು ಏನಾಯ್ತಂದ್ರೆ ಏನಿಲ್ಲ ಅಪ್ಪ, ಕೆಟ್ಟ ಕನ್ಸ್ ಬಿತ್ತು, ಅದಕ್ಕೆ ಕಿರ್ಚ್ಬಿಟ್ಟೆ. ಅಷ್ಟೇನಾ? ಸರಿ, ಮಲ್ಕೊಳ್ಳಿ. ಮಲ್ಗೋಕ್ಕೂ ಮೊದಲು ಒಳ್ಳೆ ಯೋಚನೆಗಳನ್ನು ಮಾಡ್ಕೊಂಡು ಮಲ್ಕೊಂಡ್ರೆ ಒಳ್ಳೆ ಕನಸು. ಕೆಟ್ಟ ಕೆಟ್ಟ ವಿಚಾರಗಳನ್ನ ಯೋಚನೆ ಮಾಡಬಾರ್ದು. ಹೌದು, ಯಾಕೆ ಕಿಚ್ಕೊಂಡೆ? ಅಪ್ಪ ಅಮ್ಮನ ಮುಂದೆ ನನ್ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ಯಾ? ಇಲ್ಲ ಕಣೆ, ನಾನೆಲ್ಲ ನಿನ್ ಮರ್ಯಾದೆ ತೆಗಿತಾ ಇರೋದು, ನೀವೇ ನಿನ್ ಮರ್ಯಾದೆ ತೆಕ್ಕೋತಾ ಇದ್ಯಾ. ನಿಂಗ್ ಭಾವನ್ ಮೇಲೆ ಅಷ್ಟೊಂದ್ ಪ್ರೀತಿ ಇದ್ರೆ ಅವ್ರ ಜೊತೆನೆ ಹೋಗ್ಬೇಕಿತ್ತು. ಅವ್ರ ಕದ್ದಾಗ ಯಾಕೆ ಬರಲ್ಲ ಅಂತ ಅಷ್ಟೊಂದ್ ಡೌ ಮಾಡ್ದೆ? ಏಯ್, ಚಿಕ್ಕೋಳ್ ತರ ಇರು, ಇಲ್ಲ ಅಂದ್ರೆ ಮೂತಿ ಮೇಲೆ ಬಿದ್ದು ಕೋತಿ ಮಾಡ್ಬಿಡ್ತೀನಿ. ಬಾಯ್ ಮುಚ್ಕೊಂಡ್ ಬಿತ್ಕೊಳೆ. ಎಲ್ಲ ನನ್ ಕರ್ಮ. ಏನಾದ್ರೂ ಹೇಳಕ್ ಬಂದ್ರೆ ದೊಡ್ಡ ಉದ್ದೇಶ ಕೊಡ್ತೆ ಅಂತ ಎಲ್ರು ಬೈತಾರೆ. ಮುಂದಿನ ಜನ್ಮದಲ್ಲಿ ಚಿಕ್ಕೋಳಗ್ ಮಾತ್ರ ಹುಡ್ಬಾರ್ದು, ಎಲ್ಲ ತಿಂದಾಕ್ಬಿಡ್ತಾರೆ. ಅಪ್ಪ, ನಾನು ಅವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಅನ್ಕೋಬೇಡಿ.
ಮತ್ತೆಲ್ಲಕ್ಕೆ ಹೋಗ್ತಿದ್ಯೆ? ಅಮ್ಮು, ತಮಾಷೆ ಮಾಡ್ತಾ ಇಲ್ಲ ತಾನೇ? ನಾನ್ ಯಾಕಪ್ಪ ತಮಾಷೆ ಮಾಡ್ಲಿ? ನಾನು ಹೋಗ್ತಿರೋದು ಆಫೀಸ್ಗೆ. ಸಂಜೆ ಮತ್ತೆ ವಾಪಸ್ ಮನೆಗೆ ಬರ್ತೀನಿ. ಏನಮ್ಮ ನೀನು? ವೇದಾಂತಿರ ಆಫೀಸಿಗೆ ಹೋಗ್ಬೋದು, ಆದ್ರೆ ಅವ್ರ ಮನೆಗೆ ಹೋಗಕ್ಕಾಗಲ್ಲ ಅಂದ್ರೆ ಹೇಗೆ? ನೀನೊಂಥರ ವಿಚಿತ್ರವಾಗಿ ಆಡ್ತಿದ್ಯಾ ಅಮ್ಮು. ಗಂಡ ಇರೋ ಆಫೀಸ್ಗೆ ಹೋಗ್ತೀನಿ, ಮನೆಗೆ ಹೋಗಲ್ಲ ಅಂದ್ರೆ ಏನೇ ಅರ್ಥ? ಕೆಲ್ಸ ಬಿಡಕ್ಕೂ ಮುಂಚೆ ನೋಟಿಸ್ ಪೀರಿಯಡ್ ಅಂತ ಕೆಲಸ ಮಾಡ್ಬೇಕಲ್ವಾ? ಅದು ಯಾಕಮ್ಮ ನೆನೆ ನೀನು ಫೋನ್ ಮಾಡ್ದಾಗಿದ್ದೆ ಅಲ್ವಾ? ಕೇಳಿಸ್ಕೊಂಡೆ ತಾನೆ? ನಿಮ್ಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣ್ರೆ. ಒಂದ್ಸಲ ಬೇಕು ಅಂತೀರ, ಇನ್ನೊಂದ್ಸಲ ಬೇಡ ಅಂತೀರ. ಎಲ್ಲ ಹಣೆ ಬರ. ನೋಡು, ಹುಡುಗಾಟ ಆಡ್ಕೊಂಡು ಜೀವನ ಹಾಳು ಮಾಡ್ಕೋಬೇಡಿ. ನಿಮ್ಗೆ ಚೆನ್ನಾಗೇ ಇದೆಯಲ್ಲ. ಒಂಚೂರು ಚೆನ್ನಾಗಿಲ್ಲ ಬೇಡ, ಬೇರೆ ಡ್ರೆಸ್ ಟ್ರೈ ಮಾಡಿ. ಬೇರೆ ಹಾ, ಇದು ಸೂಪರ್ ಆಗಿದೆ, ಪರ್ಫೆಕ್ಟ್. ಇದು ಹಾಕೊಂಡ್ರೆ ನೀನು ಹೀರೋ ಹೀರೋ ತರ ಕಾಣಿಸ್ತೀಯ. ಇದೆ ಹಾಕು. ಏನಿದೆಲ್ಲ? ಅದು ಆಫೀಸ್ ಯಾಕೋ ಬೋರಿಂಗ್ ಆಗಿತ್ತು, ಅದಕ್ಕೆ ಸ್ವಲ್ಪ ಹ್ಯಾಪನಿಂಗ್ ಮಾಡೋಣ ಅಂತ ಅಲ್ವಾ ಸಾರ್ಥಕ್? ದಿನ ಒಂದೇ ತರ ನೋಡಿ ನೋಡಿ ನಮಗೂ ಬೇಜಾರಾಗಿತ್ತು, ಅದಕ್ಕೆ ಡಿಫ್ರೆಂಟ್ ಆಗಿರ್ಲಿ ಅಂತ ಡೆಕೋರೇಷನ್ ಮಾಡ್ತಿದ್ವಿ. ಸಾರ್ಥಕ್ ಇನ್ನೂ ಎಷ್ಟೊತ್ತಾಗತ್ತಂತೆ? ಆನ್ ದ ವೇ ಇದಾರಂತೆ, ಒಂದು 5 ನಿಮಿಷ ಬಂದ್ಬಿಡ್ತಾರೆ. ಅಮೂಲ್ಯ ಬಂದು ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್ ಟು ಆಫೀಸ್ ಮೇಡಮ್. ಥ್ಯಾಂಕ್ ಯು. ಮೇಡಮ್,
ನಿಮಗೋಸ್ಕರ ಕ್ಯಾಬಿನ್ ರೆಡಿ ಮಾಡಿದ್ದೀನಿ. ಬನ್ನಿ ಮೇಡಮ್, ತೋರಿಸ್ತೀನಿ. ನನಗ್ ಕ್ಯಾಬಿನ? ಹ್ಞೂ ಮೇಡಮ್, ಬನ್ನಿ ತೋರಿಸ್ತೀನಿ. ಬನ್ನಿ ಬನ್ನಿ ಬನ್ನಿ. ಕ್ಯಾಬಿನ್? ಅಯ್ಯೋ ಅತ್ತೆ, ಅದು ಹಾಗಲ್ಲ. ಅಮ್ಮು ಮತ್ತೆ ಬಾಬಾ ಇಬ್ರು ಜಗಳ ಮಾಡ್ಕೊಂಡಿದ್ರಲ್ಲ, ಅವ್ರಿಬ್ರು ಕಾಂಪ್ರೂವ್ ಮಾಡ್ಸೋದಕ್ಕೆ ಸಾರ್ಥಕ್ ಅಣ್ಣನ ಹತ್ರ ಮಾತಾಡ್ತಿದ್ದೆ. ಹಾಗಾದ್ರೆ ಅಮ್ಮು ಆಫೀಸ್ಗೆ ಹೋಗ್ತಾ ಇದ್ದಾಳ? ಹೌದತ್ತೆ, ಇವಾಗ ತಾನೇ ಓದ್ಲಂತೆ. ಮತ್ತೆ ಅಮ್ಮನ ಆಫೀಸ್ ಕರ್ಸೋದಕ್ಕೆ ನಾವ್ ಎಷ್ಟು ಕಷ್ಟ ಪಡ್ತಿದೀವಿ ಗೊತ್ತಾ? ಏನ್ ಮಾಡಿದ್ರು ಬರಲ್ಲ ಅಂತಿದ್ಲು. ಅವಳಿಗೆ ಬಾವನ್ ಕಂಡ್ರೆ ಆಗಲ್ಲ, ಬಾವನ್ಗೆ ಅವಳು ಕಂಡ್ರೆ ಆಗಲ್ಲ. ಇಬ್ರಿಗೂ ಈಗೋ. ಯಾರು ಸೋಲೋದಕ್ಕೂ ರೆಡಿ ಇಲ್ಲ. ಅದಕ್ಕೆ ಪ್ಲಾನ್ ಮಾಡಿ ಆಫೀಸಿಗೆ ಕರ್ಸಿದೀವಿ. ಏನಾದ್ರೂ ಮಾಡಿ ಕಾಂಪ್ರಮೈಸ್ ಮಾಡಿಸ್ತೀನಿ ಅಂತ ಸಾರ್ಥಕ್ ಅಣ್ಣ ಕೂಡ ಹೇಳಿದಾನೆ. ಒಂದ್ ನಿಮಿಷ ಬರ್ತೀನಿ, ಕಾಲ್ ಬರ್ತಿದೆ. ಹಲೋ ಅದಿತಿ. ಬಾ ಕೂತ್ಕೋ. ಹೇಳಿ ಬಾಸ್. ನೀನು ಹಾಕೊಂಡಿರೋ ಸಾರಿ ತುಂಬಾ ಚೆನ್ನಾಗಿದೆ. ನೀವು ತುಂಬಾ ಚೆನ್ನಾಗಿ ಸೂಟ್ ಆಗ್ತೀರ. ನನ್ನ ಹತ್ರ ಏನೋ ಮಾತಾಡ್ಬೇಕಂತ ಕಾಂತ ಹೇಳಿದ್ರು. ಬಜಾರಿ, ಅದು ಈ ಕಂಪನಿ ಬಾಸ್, ನನ್ನ ಬಜಾರಿ ಅಂತ ಕರೆಯೋ ಹಕ್ಕು ನನ್ನ ಗಂಡ. ಚೆನ್ನಾಗಿರುತ್ತೆ. ಕಡಿಮೆ ಇಲ್ಲ. ಸರಿ, ಆ ರಹೇಜ ಕಂಪನಿಯವರ ಪೇಮೆಂಟ್ ಏನಾಗಿದೆ? ಇನ್ನೂ ಏನೂ ಆಗಿಲ್ಲ. ಯಾವಾಗ ಆಗುತ್ತೆ? ಸದ್ಯದ್ರಲ್ಲೇ ಆಗುತ್ತೆ. ಸದ್ಯದಲ್ಲೇ ಅಂದ್ರೆ 2-3 days. ಪಕ್ಕನ? ಪಕ್ಕ. ರಾಮ ರಾಮ ಅಯ್ಯೋ ರಾಮ ರಾಮ, ಮೇಕಪ್ ಇಲ್ದೆ ಮಾಡುತ್ತಾಳೆ ಡ್ರಾಮ, ನೋಡೋದಕ್ಕೆ ಬಡಪಾಯಿ, ಆದ್ರೆ ಬಾಯಿ ಬಿಟ್ರೆ ಬೊಂಬಾಯಿ. ಹೋಗಿ ಆ ಕಡೆ. ಅಯ್ಯೋ, ಹೋಗ ಆ ಕಡೆ. ಹಾ,
ಆರಾಮಾಗಿ ಒಂದ್ ಕಡೆ ನಿಂತ್ಕೋತ್ಯಾ? ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಯಾರಾದ್ರೂ ಒಳಗ್ ಬಂದ್ ನೋಡಿದ್ರೆ ಏನ್ ಮಾಡ್ತೀಯಾ? ಓ, ಯಾರು ನೋಡಲ್ಲ, ಸುಮ್ಮನೆ ಇರೆ. ಏನು ಮಾಡೋ ಕೆಲಸ ಬಿಟ್ಬಿಟ್ಟು ಎಲ್ಲರೂ ನನಗೆ ಹಿಂದಿಂದೇನೆ ಬರ್ತಾ ಇರ್ತಾರ. ನಾನು ಕೂತಿದ್ದೀನ, ಕಣ್ಬಿಟ್ಕೊಂಡು ನೋಡ್ತಾ ಇದ್ದೀನ, ಓಡಾಡ್ತಾ ಇದ್ದೀನ ಅಂತ ಸುಮ್ಮನೆ ಇರೋ. ಈಗ ನನಗೊಂದು ಐಡಿಯಾ ಬಂದಿದೆ, ಅದನ್ನ ಒಬ್ಬರ ಮೇಲೆ ಪ್ರಯೋಗ ಮಾಡಬೇಕು ಅನ್ಕೊಂಡಿದ್ದೆ. ಹೌದಾ? ಏನಮ್ಮ ಅದು? ಯಾವಳು ನೀನು ಹೆಸರು ಹೇಳ್ಕೊಂಡು ಬಂದಿದ್ದಾಳಲ್ಲ, ಅವಳಿಗೆ ಇವತ್ತು ಗ್ರಾಚಾರ ಬಿಡಿಸ್ತೀನಿ. ಇವತ್ತು ಅವಳೇ ಮನೆ ಬಿಟ್ಟು ಹೋಗ್ಬೇಕು, ಆ ತರ ಒಂದು ಪ್ಲಾನ್ ಮಾಡಿದ್ವಿ. ಅಯ್ಯೋ ಅಮ್ಮ, ಮನೇಲಿ ಈಗ ಆಗ್ತಿರೋದೇ ಸಾಕು, ಮತ್ತಿನ್ನೇನಾದ್ರೂ ಹಗರಣ ಶುರು ಮಾಡ್ಬಿಡ. ನೀನ್ ಸುಮ್ನೆ ಇದ್ಬಿಡಮ್ಮ. ಈಗ ಆಗಿರೋದೇ ಸಾಕು ಅಂದ್ರೆ ಏನರ್ಥ? ಅಮೂಲ್ಯ ಮನೆ ಬಿಟ್ಟು ಹೋಗಿದ್ದಾಳೆ, ಅವಳು ಮನೆಗ್ ಬರ್ಲಿಲ್ಲ ಅಂತ ತಾನೆ, ಅವಳು ಬಂದೇ ಬರ್ತಾಳೆ, ಆ ನಂಬಿಕೆ ನನಗಿದೆ ಕಣೆ. ಆದ್ರೆ ನಾವು ಮಾಡೋ ಪ್ರಯತ್ನ ಮಾಡ್ಲೇಬೇಕು. ಇಂಥವ್ರಿಗೆ ಈ ಚಳಿಗಾಲದಲ್ಲಿ ಆಗಾಗ ಚಳಿ ಬಿಡಿಸ್ತಾನೆ ಇರ್ಬೇಕು. ಈಗ ನಾವು ಹೊರಗಡೆ ಹೋಗಿ ಆಕ್ಟ್ ಮಾಡ್ಬೇಕು ಅಷ್ಟೇನೆ. ನೀನ್ ನೋಡ್ಬೇಕು, ಬಂದು ನೀನು ನನ್ನ ಹಿಡ್ಕೋಬೇಕಲ್ಲಿ. ಬಾಬಾ ಹೋಗೋಣ ಬಾ. ಮಾ ಬಾ ಅಂತ ಕರೆದ್ನೋ ಇಲ್ವಾ? ಅನುಮಾನ ಬರಲ್ವೇನೆ ಅವ್ರಿಗೆ? ನಾನು ಒಬ್ಳೆ ಹೋದ್ರೆ ನನ್ ಜೊತೆ ಬರ್ರಿ. ಎಷ್ಟು ಜಾಸ್ತಿ ಆಯ್ತು ಹೇಳ್ತಾ ಇದೀನಿ ಕೇಳೋ. ನನ್ ಕಪಿನ? ನಾನ್ ಕಪಿ. ಅಮ್ಮ ಬಾಮಿನಾಗಿದೆಯಮ್ಮ. ದಿಸ್ ಇಸ್ ಟೂ ಮಚ್ ಅಮ್ಮ. ನೀವಿಬ್ರು ಗಂಡ ಹೆಂಡತಿ ಅನ್ನೋದನ್ನ ಮರಿಬೇಡ. ಹೆಂಡತಿ ಗಂಡನ ಜೊತೆ ಹೋಗಕ್ಕೆ ಯಾಕೆ ಮುಜುಗರ ಆಗುತ್ತೆ? ಸುಮ್ನೆ ಕತೆ ಹೇಳ್ಬಿಡ, ಹೋಗು. ಅಣ್ಣ, ಅವನೊಂದ್ಸತಿ ಮಾತಾಡ್ತಾನೆ, ಆ ಟೋನ್ ನನ್ಗೆ ಇಷ್ಟನೇ ಆಗಲ್ಲ, ಇರಿಟೇಟ್ ಆಗುತ್ತೆ. ನಂಗೆ ಹೋಗಕ್ ಇಷ್ಟ ಇಲ್ಲ ಅಣ್ಣ, ನಾನು ಹೋಗಲ್ಲ. ಸರಿ, ಹೆಂಡತಿ ಅನ್ಕೊಂಡು ಹೋಗ್ಬೇಡ, ಅವನು ನಿಮ್ ಬಾಸ್ ಅನ್ಕೊಂಡು ಹೋಗು. ಅವನ ಜೊತೆ ಹೋದ್ರೆ ಗಂಡ ಅನ್ನೋ ತರನೇ ಫೀಲ್ ಬರೋದಣ್ಣ. ಯಾಕಂದ್ರೆ ಅವನಿನ್ನೂ ನನ್ನ ಹೆಂಡತಿ ಅಂತಾನೆ ಅನ್ಕೊಂಡಿರೋದು, ಅವನಿನ್ನೂ ಅದೇ ಗುಂಗಲ್ಲಿದ್ದಾನೆ. ಹೆಂಡತಿ ಅನ್ಕೊಳ್ತಾರೆ, ಇನ್ನೇನ್ ಅನ್ಕೊಳ್ತಾರೆ. ಅಮ್ಮು ಪ್ಲೀಸ್ ನನ್ ಮಾತು ಕೇಳು, ಇದೊಂದ್ಸಲ ನನ್ಗೋಸ್ಕರ ಹೋಗು, ಏಕೆಂದ್ರೆ ನಿನ್ ಕೈ ಮುಗಿತೀನಿ. ಹೋಗಲ್ಲ ಅಂತ ಮಾತ್ರ ಹೇಳ್ಬೇಡ. ನಾನು ಆವತ್ತೇ ಲಾಸ್ಟ್ ಕಡೆ ನಿನ್ ಗಂಡನ ಧ್ವನಿ ಕೇಳಿದ್ದು. ಆಮೇಲೆ 25 ವರ್ಷ ಆದ್ಮೇಲೆ ನೀನ್ ನಮ್ಮ ಮನೆಗ್ ಬಂದ್ಮೇಲೆ ಈಗಷ್ಟೇನೆ ಕೇಳಿದ್ದು ನಿನ್ ಧ್ವನಿನ. ಆದ್ರೆ ಅವತ್ತು ಏನಾಯ್ತು, ಹೇಗ್ ಬೆಂಕಿ ಬಿತ್ತು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಆದ್ರೆ ಈಗ ನೀನ್ ಬಂದಿದೀಯಲ್ಲ, ಹೇಳೋಕಲ್ಲ ಅದೇ ಹೇಗ್ ಬೆಂಕಿ ಬಿತ್ತು ಅಂತ. ನಿನ್ ಗಂಡ ಸೂರಿಗೆ ಏನಾಯ್ತು? ನೀನ್ ಮಾತ್ರ ಹೇಗ್ ಪಾರದೆ? ನಿನ್ ಗಂಡನ ನೀನ್ ಯಾಕೆ ಕಾಪಾಡ್ಲಿಲ್ಲ? ಅಮ್ಮ, ಅವತ್ತು ಏನಾಯ್ತು ಅಂದ್ರೆ ಮಾತಾಡೋ ವೈದೇಹಿ. ಏನಾಯ್ತು ಅಂದ್ರೆ ಅವತ್ತು ವೈದೇಹಿ ಅವರೇ, ವೈದೇಹಿ ಅವರೇ, ವೈದೇಹಿ ಅವರೇ, ವೈದೇಹಿ ಅವರೇ, ಹೇಳಿ ವೈದೇಹಿ, ಹೇಳಿ ವೈದೇಹಿ ಅವರೇ, ಏನಾಯ್ತು ನಿಮ್ಗೆ?
ಅದೇ ಕಡೆ ನಿಮ್ಮ ಅತ್ತೆ ಅಂತ ಹೇಳ್ಕೊಂಡೊಬ್ರು ಬಂದಿದ್ದಾರಲ್ಲ ವೇದಾಂತ ಅಮ್ಮ ಅಂತ, ಅವರು ನಿಜವಾದ ಅಮ್ಮ ಅಲ್ವಂತೆ. ಅದಕ್ಕೆ ಅಮ್ಮು ವೇದಾಂತ್ ಮಧ್ಯೆ ಜಗಳ ಆಗಿದೆಯಂತೆ. ನಮ್ಮ ಮನೆಗ್ ಬಂದಿದ್ದಾಳಲ್ಲ ಹೆಂಗ್ಸು ವಿಕ್ರಾಂತ್ ವೇದಾಂತ ತಾಯಿ ಅಂತ, ಅವಳು ಅವರ ಅಮ್ಮನೇ ಅಲ್ಲ. ಅಮ್ಮ ನನ್ಗೂ ಗೊತ್ತಿರ್ಲಿಲ್ಲ, ಅಜ್ಜಿ ಹೇಳಿದ್ಮೇಲೆ ನನ್ಗೂ ಗೊತ್ತಾಗಿದ್ದು. ಇವಾಗ ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಅಲ್ಲ ಕಣೆ, ಈ ವಿಷಯನ ವೇದಾಂತ್ ಹತ್ರ ಹೇಳೋದಲ್ವಾ? ಯಾಕೆ ಎಲ್ರೂ ಸೇರಿ ವಿಷಯ ಮುಚ್ಚಿಡ್ತಿದ್ದೀರಾ? ಹೇಳ್ಬೋದಮ್ಮ, ಆದ್ರೆ ಭಾವನ್ ಬಗ್ಗೆ ನಿನ್ಗೆ ಗೊತ್ತಲ್ವಾ, ತಾಯಿ ವಿಷಯ ಬಂದ್ರೆ ಎಷ್ಟು ಎಮೋಷನಲ್ ಆಗ್ತಾರೆ ಅಂತ. ಇವಾಗ ಆ ವಿಷಯನ ಅವ್ರ ಹತ್ರ ಹೇಳಿದ್ರೆ ಅವ್ರ ಅದನ್ನ ಹೇಗ್ ತಗೊಂತಾರೆ, ಹೇಗ್ ಸಹಿಸ್ಕೊಂತಾರೆ ಅಂತಾನೆ ನಮಗ್ ಗೊತ್ತಾಗ್ತಿಲ್ಲ. ಹಾಗಂತ ಸುಮ್ಮನೆ ಇರೋಕ್ಕಾಗಲ್ವಲ್ಲ ಆರ್ತಿ? ಹೀಗಾದ್ರೂ ಮಾಡಿ ಈ ವಿಷಯನ ವೇದಾಂತ ತಿಳಿಸ್ಬಿಡ್ಬೇಕು. ಆರ್ತಿ, ಒಂದು ಕೆಲಸ ಮಾಡು, ವೇದಾಂತ್ ಹತ್ರ ಹೇಳೋಕ್ಕಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ವಿಕ್ಕಿ ಹತ್ರ ಹೇಳ್ಬಿಡು, ಅವನು ಅವ್ರ ಅಣ್ಣನ್ ಹೇಳ್ಕೊತಾನೆ. ಸರಿ ಅಮ್ಮ, ಆಯ್ತು, ಹೇಳೋದಕ್ ಟ್ರೈ ಮಾಡ್ತೀನಿ. ಒಳ್ಳೇದಾಗ್ಲಮ್ಮ. ಬಾಯ್ ಮಾ. ವೈದೇಹಿ ಅವರೇ, ಇಲ್ಲಿ ನೋಡಿ, ಏನಾಯ್ತು ನಿಮ್ಗೆ? ವೈದೇಹಿ ಅವರು ತಲೆ ಸುತ್ತ ಬಿದ್ದಿದ್ದಾರೆ, ಬೇಗ ಯಾರಾದ್ರೂ ಬನ್ನಿ ಅಲ್ಲ. ವೈದೇಹಿ ಅವರೇ, ಇಲ್ಲಿ ನೋಡಿ. ಅಕ್ಕ ಅಕ್ಕ ಏನಾಯ್ತಕ್ಕ? ಅಕ್ಕ ಮಾತಾಡಕ್ಕ. ಅಕ್ಕ ಏನಾಯ್ತಕ್ಕ ನಿನ್ಗೆ? ಅಕ್ಕ ಅಕ್ಕ ಇಲ್ಲಿ ನೋಡಕ್ಕ. ಅಮ್ಮ ಏನಾಯ್ತಮ್ಮ ಅಕ್ಕನ್ಗೆ? ಏನಿಲ್ಲ ಸುಹಾಸಿನಿ, ನಾನು ಕುತೂಹಲಕ್ಕೆ 25 ವರ್ಷದ ಹಿಂದೆ ನಡೆದ ಘಟನೆಯನ್ನು ಕೇಳಿದೆ. ಅದು ಕೇಳ್ತಾ ಇದ್ದಾಗ ಹಾಗೆ ಬಿತ್ತೋಗ್ಬಿಡದ? ಏನಮ್ಮ ನೀನು? ಅಕ್ಕನ್ಗೆ ಹಿಂದಿನ ಘಟನೆಗಳ ಬಗ್ಗೆ ನೆನಪು ಮಾಡಿದ್ರೆ ಆಗಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಎಷ್ಟು ಸಾರಿ ಹೇಳಿದ್ರು ಅರ್ಥನೇ ಮಾಡ್ಕೊಳಲ್ಲ. ನಿನಗೆ ಹೇಗ್ ಬುದ್ಧಿ ಹೇಳ್ಬೇಕೋ ನನಗಂತೂ ಗೊತ್ತಿಲ್ಲ. ಸ್ವಲ್ಪ ಹೆಲ್ಪ್ ಮಾಡಿ. ಮಳ್ಳಿ ಅಂದ್ರೆ ಮಳ್ಳಿ. ಅಬ್ಬಾ, ನಾನೇ ಆಕ್ಟ್ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ನನಗೆಂತ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ. ಇವಳನ್ನ ಇಷ್ಟಕ್ಕೆ ಬಿಡಲ್ಲ ಕಣೆ ನಾನು ನಿನ್ನ. ಈ ಅಪ್ಪ ಬೇರೆ ಫೋನ್ ಎತ್ತಾ ಇಲ್ವಲ್ಲಪ್ಪ. ಇವ್ರಿಗೆ ಬಡವ್ರ ಮಕ್ಳನ್ನ ನೀರಿಗೆ ತಳ್ಳಿ ಆಳ ನೋಡೋ ಅಭ್ಯಾಸ. ಬಾಸ್ ನೋಡಿದ್ರೆ ನಾನು ರಕ್ತ ಕುಡಿಬೇಕು ಅಂತ ಕಾಯ್ತಿದ್ದಾರೆ. ಅದಕ್ಕೆ ಅವ್ರು ಇನ್ನೊಂದು ನಂಬರ್ಗೆ ಮಾಡ್ಬಿಡೋಣ. 812. ಹಲೋ, ಸಾರ್ಥಕ್ ಸರ್, ನಿಮ್ಗೇನಾದ್ರೂ ನನ್ನ ಮೇಲೆ ಕೋಪ ಇದ್ರೆ ಒಂದೇ ಸಲ ಮರ್ಡರ್ ಮಾಡಿ ಸೇಡ್ ತೀರಿಸ್ಕೊಂಡ್ಬಿಡಿ, ಆದ್ರೆ ಈ ತರ ಮಾತ್ರ ಮಾಡ್ಬೇಡಿ. ಯಾಕ್ರಿ, ಏನಾಯ್ತೀಗ? ಮತ್ತೆ ಇನ್ನೇನಾಗ್ಬೇಕು, ಬಾಸು ಇಲ್ಲಿ MD ಇನ್ನ ಬಂದಿಲ್ಲ ಅಂತ ಒಳ್ಳೆ ಮೈ ಮೇಲೆ ದೆವ್ವ ಬಂದಿರೋಂಗ ಆಡ್ತಾ ಇದ್ದಾರೆ. ಹೌದಾ? ಹಾಗಿದ್ರೆ ನೀವೊಂದ್ ಕೆಲಸ ಮಾಡಿ,
ನೀವು ಅವ್ರ ಹತ್ರ ಏನು ಹೇಳಕ್ ಹೋಗ್ಬೇಡಿ, ಡೈರೆಕ್ಟ್ ಆಫೀಸಿಗೆ ಬನ್ನಿ. ನಿಮ್ ಮಾತ್ ಕೇಳ್ಕೊಂಡು ಆಫೀಸ್ ಹತ್ರ ಬಂದ್ರೆ ನಾನು ಮರ್ಡರ್ ಆಗದ್ ಗ್ಯಾರಂಟಿ. ಏ ಅದೆಲ್ಲ ಏನು ಮಾಡಲ್ಲ, ಹಾಗೇನಾರ ಆದ್ರೆ ನಾನು ನೋಡ್ಕೊಳ್ತೀನಿ, ಬನ್ನಿ. ಓಕೆ, ಏನೋ ನಿಮ್ ಮಾತ್ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದೀನಿ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು ಸಹಾಯಕ್ಕೆ ಬರ್ಬೇಕು. ಸರಿ 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 ಸರಿ, ಏನೋ ಮಾಡೋಣ ಬನ್ನಿ. ಸಾರ್ಥಕ್ ಸರ್, ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ನೀವು ಕಾಲ್ ಪಿಕ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಬೈಕ್ ಹೋಗ್ಬಿಟ್ಟೆ. ದಯವಿಟ್ಟು ಆ ಕಾರಣಕ್ಕೋಸ್ಕರ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸಹಾಯಕ್ಕೆ ಬರ್ದೇ ಇರಬೇಡಿ, ದಯವಿಟ್ಟು ಸಹಾಯಕ್ಕೆ ಬನ್ನಿ. ಹಾ ಬನ್ನಿ ಬನ್ನಿ. ಆದ್ಯ, ನಮ್ ಪ್ಲಾನ್ ವರ್ಕೌಟ್ ಆಗ್ತಿದೆ ಅನಿಸ್ತದೆ. ನಾವ್ ಅನ್ಕೊಂಡಾಗಿ ಅವ್ರಿಬ್ರು ಜೊತೆಗಿದ್ದಾರೆ. ಎಲ್ಲ ನಮ್ ಪ್ಲಾನ್ ಪ್ರಕಾರನೇ ಆದ್ರೆ ನಾವ್ ಸೇಫ್ ಆಗೋದು ಗ್ಯಾರಂಟಿ. ಅಷ್ಟು ಈಸಿಯಾಗಿ ಸೇಫ್ ಅಂತ ಅನ್ಕೋಬೇಡಿ. ವೇದಾಂತ್ ಅಣ್ಣ ಕಾಲ್ ಮಾಡಿದ್ರು ಮಾಡ್ಬೋದು, ಯಾವ್ದಕ್ಕೂ ಆನ್ಸರ್ ಮಾಡಕ್ ರೆಡಿ ಆಗಿದೆ. ಬಾಸ್, ಅವ್ರು ಯಾಕೋ ಬರೋ ತರ ಕಾಣ್ತಾ ಇಲ್ಲ. ನೀವು ಮೀಟಿಂಗ್ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿಲ್ಲ ತಾನೆ? ಅವೇನಾದ್ರೂ ಸುಳ್ಳು ಹೇಳಿದ್ರೆ ಚೆನ್ನಾಗಿರಲ್ಲ. ಎಕ್ಸ್ಕ್ಯೂಸ್ ಮೀ, ಕೆಲಸ ಇರೋದಕ್ಕೆ ನಿನ್ ಜೊತೆಗೆ ಕೂತಿರೋದು. ಸುಮ್ಮನೆ ನೀನ್ ಕರ್ಕೊಂಡ್ ಬರೋದಕ್ಕೆ ನಾನೇನ್ ಹುಚ್ಚು ಅನ್ಕೊಂಡಿದ್ಯಾ? ಕೇಳಿ ಕೇಳಿ ವೇದಾಂತ್ ವಸಿಷ್ಠನ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಎಕ್ಸ್ಕ್ಯೂಸ್ ಮೀ, ಹಾಯ್, ನನ್ನ ಹೆಸರು ವೇದಾಂತ್ ವಸಿಷ್ಠ ಅಂತ. ಫೋನ್ ಮಾಡಿ ವಿಚಾರಿಸಿದೆ, ಬ್ಯಾಡ್ ವೆದರ್, ಫ್ಲೈಟ್ ಲ್ಯಾಂಡ್ ಆಗೋದು ಲೇಟ್ ಆಯ್ತಂತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ಮಳೆ ಇಲ್ಲ, ಚಳಿ ಇಲ್ಲ, ಈಗೆಂತ ವೆದರ್ ಸಮಸ್ಯೆ ಆಗುತ್ತೆ? ಅವ್ನು ಯಾರೋ ಸುಮ್ಮನೆ ಕಾಗೆ ಹರಿಸಿದಾನೆ ಅನ್ಸುತ್ತೆ. ಬೆಂಗಳೂರು ವೆದರ್ ಹೇಗೆ ಅಂತ ನಿನ್ಗೂ ಗೊತ್ತು ತಾನೆ. ಯಾವಾಗ ಬೇಕಾದ್ರೂ ಮಳೆ ಬರುತ್ತೆ, ಯಾವಾಗ ಬೇಕಾದ್ರೂ ಬಿಸಿಲು ಬರುತ್ತೆ. ಏನೋ ಸ್ವಲ್ಪ ಹೊತ್ತು ಬರ್ತಾರೆ. ಬಾಸ್, ನಾನು ಸಾಮಾನ್ಯವಾಗಿ ತಲೆಗೆ ಹೂ ಮುಡಿಯಲ್ಲ, ಅಂತ ನೀವು ಕಿವಿಗೆ ಚೆಂಡುವನ್ನೇ ಮುಡ್ಸಕ್ ಬಂದ್ರೆ ನಾನ್ ಬಿಡ್ತೀನ? ಸುಳ್ಳು ಹೇಳೋ ನೆಸೆಸಿಟಿ ನನಗೇನಿದೆ? ನಾನೇ ದಿನ ಸುಳ್ಳು ಹೇಳ್ಬೇಕು? ಏನೋ ಸ್ವಲ್ಪ ಹೊತ್ತು ಬರ್ತಾರೆ. ಹಲೋ ಮಿಸ್ಟರ್ ವೇದಾಂತ್, ಸಾರಿ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ ಪರವಾಗಿಲ್ಲ, ಪ್ಲೀಸ್ ಇಡ. ಬೈ ದ ವೇ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಹಾ ಸಾರಿ, ಇಂಟ್ರಡ್ಯೂಸ್ ಮಾಡೋದೇ ಮರ್ತೋದೆ. ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಾ, ಹೀಗೆ ಮೇಂಟೈನ್ ಮಾಡಿ. ಅಂದಾಗೆ ಇವ್ರ ಹೆಸರು ಅಮೂಲ್ಯ ಅಂತ. ನನ್ನ ಹೆಸರು ನವನೀತ್ ಅಂತ, 7 ಫ್ಲವರ್ MD. ಸೆವೆನ್ ಫ್ಲವರ್ಸಾ? ಸಾರಿ ಮೇಡಮ್, ನಮ್ಮ ಕಂಪ್ನಿ ಹೆಸರು 7 ಫೆಡರ್ಸ್ ಅಂತ.
ಹಾ ಬಾಸ್ ಇವ್ರು ಏನ್ ಹೇಳ್ತಿದ್ದಾರೆ? ಅಮೂಲ್ಯ, ಇವ್ರ ಕಂಪನಿ ಹೆಸರು 7 Feathers ಅಂತಾನೆ. 7 Flowers ಅಂತ ಇನ್ನೊಂದು ಸಿಸ್ಟರ್ ಕಂಪನಿ ಶುರು ಮಾಡ್ತಾರೆ. ಆಮೇಲೆ ರೈಟ್? ಹೌದು ಮಿಸ್ಟರ್ ವೇದಾಂತ್. ಅಲ್ಲ, ನಾನ್ ಯಾವತ್ತೂ ಈ ತರ ಹೆಸರುಗಳು ಕೇಳೇ ಇಲ್ಲ. ಈ ತರನು ಹೆಸರಿಡ್ತಾರ? ಯಾರು ಇಟ್ಟಿಲ್ಲ ಅಂತಾನೆ ನಾವು ಇಟ್ಟಿರೋದು. ಸರಿ, ಅದ್ರ ಮೀನಿಂಗ್ ಏನು ಅಂತ ಹೇಳ್ಬೋದಾ? 7 Flowers ಅಂದ್ರೆ 7 ಹೂವ ಅಂತ ಅರ್ಥ. ಅಂದ್ರೆ ನೀವ್ ಏನ್ ಹೇಳ್ತಿದೀರಾ ಅಂತ ಅರ್ಥ ಆಗ್ಲಿಲ್ಲ. ಅಮೂಲ್ಯ, ಈಗ ನಮ್ಮ ಕಂಪನಿಗೆ ನಾವು ವೇದಾಂತ್ ವೆಂಚರ್ಸ್ ಅಂತ ನೇಮ್ ಇಟ್ಕೊಂಡಿದೀವಲ್ಲ, ಹಾಗೆ ಅವರು 7 Feathers ಅಂತ ನೇಮ್ ಇಟ್ಕೊಂಡಿದ್ದಾರೆ ಅಲ್ವಾ? ಹೌದು ಸರ್, ಹೌದು. ಯಾ ಸರಿ ಟೈಮ್ ಆಯ್ತು, ಹೊರಡೋಣ ಬಾ. ಅದ್ಯಾ, ಒಂದ್ ವೇಳೆ ಅಮ್ಮು ಕಾಂಪ್ರೂವ್ ಒಪ್ಕೊಂಡಿಲ್ಲ ಅಂದ್ರೆ? ಚಾನ್ಸೇ ಇಲ್ಲ. ಇವತ್ತು ವೇದಾಂತನ ಅವ್ನ್ ಗ್ಯಾರಂಟಿ ಕನ್ವಿನ್ಸ್ ಮಾಡೇ ಮಾಡ್ತಾನೆ. ಅವಳನ್ನ ಒಪ್ಸೋದು ಅಷ್ಟು ಈಸಿ ಅಲ್ಲಮ್ಮ. ಅವಳಿಗೆ ಮೊದಲೇ ಕೋಪ ಜಾಸ್ತಿ. ಅವಳು ಒಂದ್ಸಲ ಕಮಿಟ್ ಆದ್ಲು ಅಂದ್ರೆ ಅವಳು ಮಾತು ಅವಳೇ ಕೇಳಲ್ಲ. ನೀವ್ ಅಣ್ಣನ ಅಷ್ಟು ಈಸಿ ಅಂತ ಅನ್ಕೋಬೇಡಿ. ಅವನ್ ಮನ್ಸ್ ಮಾಡಿದ್ರು ಏನ್ ಬೇಕಿದ್ರು ಮಾಡ್ತಾನೆ. ಬೇಕಿದ್ರೆ ನೋಡ್ತಾ ಇರಿ, ಇವತ್ ಗ್ಯಾರಂಟಿ ಅಮ್ಮನ ಮನೆಗೆ ಕರ್ಕೊಂಡು ಬಂದೇ ಬರ್ತಾನೆ. ನೀನೇನೇ ಹೇಳೋ, ಅವಳು ಒಪ್ಕೊಳಕ್ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಅವರಿಬ್ರು ಕಾಂಪ್ರ ಆಗಿರಲ್ಲ. ಯಾಕ್ರಿ ಒಪ್ಕೊಳಲ್ಲ? ಯಾಕೆ ಒಪ್ಕೊಳಲ್ಲ? ನಿಮಗ್ ಬಾಯ್ ಬಂದ್ರೆ ಹೇಳಿದ್ರೆ ಅರ್ಥ ಆಗಲ್ಲ. ತಾಳೆ ನಿಮಗೆ ಏನ್ ಮಾಡ್ತಿದ್ರು ನೋಡಿ. ಆದ್ಯಾ, ಯಾಕೆ? ನಾವ್ ಮಾತಾಡ್ತಿರೋದು ನಮ್ ವಿಷಯ ಅಲ್ಲ ಕಣೆ, ವೇದಾಂತ ಅಮ್ಮು ಬಗ್ಗೆ. ವೇದಾಂತ ಕೋಪ ಬಂದ್ರೆ ನಿನ್ ತರ ಬಿಹೇವ್ ಮಾಡ್ತಾನೆ ಅನ್ಕೊಂಡಿದ್ಯಾ? ನೋಡೆ, ನೀನ್ ಈ ತರ ರೊಚ್ಚಿದ್ರೆ ಯಾವ ಪ್ರಯೋಜನೂ ಇಲ್ಲ. ವೇದಾಂತು ಅಮ್ಮನ ಕನ್ವಿನ್ಸ್ ಮಾಡ್ಬೇಕಷ್ಟೇ, ಹಾಗಾದ್ರೇನೆ ಎಲ್ಲ ಓಕೆ ಆಗೋದು. ಅದೆಲ್ಲ ನಂಗೆ ಗೊತ್ತಿಲ್ಲ. ಇವತ್ತೇನಾದ್ರೂ ಅವ್ರಿಬ್ರು ಕಾಂಪ್ರೋ ಆಗ್ಲೇಬೇಕು. ಅಮ್ಮು ಒಪ್ಕೊಳ್ಳಿಲ್ಲ ನನಗೆ ಗೊತ್ತಿಲ್ಲ, ನೀವು ಮಾತ್ರ ಒಪ್ಕೊಳ್ಳೇಬೇಕು. ಇದೊಳ್ಳೆ ಕಥೆ ಆಯ್ತಲ್ಲ. ಜಗಳ ಮಾಡ್ಕೊಂಡವ್ರು ಅವ್ರಿಬ್ರು, ನಾನು ಯಾಕೆ ಒಪ್ಕೋಬೇಕು? ನೀನ್ ಆ ತರ ನೋಡ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀನಾ? ಅದಲ್ಲ, ಅಂದ್ರೆ ಹೆದರ್ಕೊಳ್ತೀನಿ ಅಂತ ಹೇಳಕ್ ಬಂದೆ. ಅಷ್ಟಕ್ಕೆ ದಾದ ಎಲ್ಲ ಯಾಕೆ? ಬಂದಿದ್ದಾರೆ. ಹಲೋ ಅದಿತಿ, ವಿಷಯ ಗೊತ್ತಾಯ್ತಾ? ಯಾವ ವಿಷಯ? ಅದಕ್ಕೆ ಇವತ್ತು ಅಮ್ಮು ಮತ್ತೆ ವೇದಾಂತನ ಒಂದಾಗ್ತಾರೆ. ಅದಕ್ಕೆ ನಾನು ಮತ್ತೆ ಸಾರ್ಥಕ್ ಏನೋ ಪ್ಲಾನ್ ಮಾಡಿದೀವಿ. ಅದಕ್ಕೆ ಅವ್ರಿಬ್ಬನ ಹೋಟೆಲ್ ಕಳಿಸ್ತಾ ಇದೀವಿ. ಅವ್ರಿಬ್ರು ರಾಜ್ಯ ಆಗ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಆದಷ್ಟು ಬೇಗ ಒಂದ್ ಮಾಡಕ್ ಹೇಳಿ. ಅದಕ್ಕೆ ಅವ್ರಿಬ್ರು ನಾನೊಂತೀರಾ ನೀನೊಂತೀರಾ ಅಂತ ಜಗಳ ಮಾಡ್ಕೊಂಡಿರೋದು ನೋಡಕ್ಕೆ ಆಗ್ತಾ ಇಲ್ಲ. ಅದು ಅಲ್ದೆ ನಾವ್ ಲವ್ ಮಾಡ್ಬೇಕು, ಲವ್ ಮಾಡಿದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡಿ ಸ್ಫೂರ್ತಿ ಆಗಿರೋದೇ ಅವರಿಂದ. ಈಗ ಅವರೇ ಈ ತರ ಎಲ್ಲ ಮಾಡಿದ್ರೆ ನಮ್ ನಂಬಿಕೆ ಹಾಳಾಗಲ್ವಾ? ಅದಕ್ಕೆ ಆಗಲ್ಲ. ಅದಕ್ಕೆ ಯಾರಿದ್ದಾರೆ ಅಂತ ಅದಕ್ಕೆ ಈಗ್ಲೇ ಅಮ್ಮಂಗೆ ಹೇಳ್ತೀನಿ. ಬಾಯ್. ಮೋಸ್ಟ್ಲಿ ಚಿಕ್ಕತ್ತೆ ಕೇಳಿಸ್ಕೊಂಡ್ರು ಅನ್ಸುತ್ತೆ, ಅದಕ್ಕೆ ಕಟ್ ಮಾಡಿರ್ಬೋದು. ಅಮ್ಮ, ನಿಗೊಂದು ಹ್ಯಾಪಿ ನ್ಯೂಸ್. ಏನಂತಂದ್ರೆ ಸಾರ್ಥಕ್ ಅಣ್ಣ ಒಂದು ಪ್ಲಾನ್ ಮಾಡಿದಾರಂತೆ. ಅಮ್ಮ ಅಕ್ಕ ವೇದಾಂತ್ ಬಾಬಾ ಒಂದಾಗೋ ತರ. ಇವತ್ತು ಅಮ್ಮು ಅಕ್ಕ ಮನೆಗ್ ಬರ್ಬೇಕಾದ್ರೆ ವೇದಾಂತ್ ಬಾಬನ್ ಜೊತೆಗೆ ಮನೆಗ್ ಬರ್ತಾಳೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಆರಾಮಾಗಿದ್ದೀನಿ ಕಣೆ. ಆದ್ರೆ ನೀನು ಆದ್ಯ ಹತ್ರ ಬೇರೆ ಏನೋ ವಿಷಯ ಮಾತಾಡ್ತಿದ್ದೆ, ಅದ್ ನಿಜನಾ?
ಯಾವ್ದೋ ವಿಷಯನಾ? ಯಾವ ವಿಷಯ? ಅದೇ ಲವ್ ಮಾಡೋದಕ್ಕೆ ಅವರೇ ಸ್ಫೂರ್ತಿ ಅಂತ ಹೇಳ್ತಿದ್ಯಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಏನಾಯ್ತು ನಿನಗೆ? ಊಟ ಮಾಡೋ ತಟ್ಟೆನ್ ಕಿತ್ಕೊಳ್ತಿದ್ಯಾ? ಆದ್ಯ ಊಟ ಮಾಡ್ತಿರೋದ್ ನಿನ್ ಕಣ್ ಕಾಣಿಸ್ತಿಲ್ವಾ? ಮರ್ಯಾದೆಯಿಂದ ತಟ್ಟೆ ಇಟ್ರೆ ಸರಿ, ಇಲ್ಲ ಅಂದ್ರೆ ವೈದೇಹಿ ಅವರೇ, ಊಟದ ತಟ್ಟೆ ಕಿತ್ಕೊಳ್ಳೋಷ್ಟು ಕೆಟ್ಟವಳಲ್ಲ ನಾನು. ಆದ್ಯ ಅವ್ರಿಗೆ ಬದನೆಕಾಯಿಂದ ಅಲರ್ಜಿ ಇದೆ. ಅದಕ್ಕೆ ಅವ್ರಿಗೆ ಬೇರೆ ಪಲ್ಯ ಕೊಡೋಣ ಅಂತ ಈ ತಟ್ಟೆನ ತೆಗ್ದೆ ಅಷ್ಟೇ. ನಿಮ್ದು ಯಾಕೋ ಬರ್ತಾ ಬರ್ತಾ ಅತಿ ಆಗ್ತಿದೆ ಕಣೆ. ನೀನ್ ಈ ಮನೆ ಕೆಲ್ಸದೋಳಾಗಿರೋ, ಅದು ಬಿಟ್ಟು ನನ್ ಮಕ್ಳಿಗೆ ತಾಯಿ ಆಗಕ್ ಬರ್ಬೇಡ. ಅಮ್ಮ ಪ್ಲೀಸ್ ಹಾಗೆಲ್ಲ ಅನ್ಬೇಡಿ. ನಿನಗ್ ಗೊತ್ತಾಗಲ್ಲ, ಸುಮ್ನೆ ಇರೋ ಆದ್ಯ. ಇವಳನ್ನ ಹೀಗೆ ಬಿಟ್ರೆ ತಲೆ ಮೇಲೆ ಕೂತ್ಕೊಳ್ತಾಳೆ. ಅಮ್ಮ ಅವ್ರು ಹೇಳ್ತಾ ಕರೆಕ್ಟು. ನನ್ ಚಿಕ್ಕ ವಯಸ್ಸಿನ ಬದನೆಕಾಯಿ ಪಲ್ಯ ಅಂದ್ರೆ ಆಗಲ್ಲ. ತಿಂದ್ರೆ ಮೈಯೆಲ್ಲ ಅಲರ್ಜಿ ಆಗತ್ತೆ, ಫುಲ್ ಒಂಥರ ಇಚ್ಚಿಂಗ್ ಸ್ಟಾರ್ಟ್ ಆಗತ್ತೆ. ಆದ್ರೆ ವೈಜಯಂತಿ ಅಮ್ಮಂಗೆ ಗೊತ್ತಿರೋ ವಿಷಯ ನಿಮಗ್ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನೀವ್ ಹೇಳಿಲ್ಲ ಅಂದಿದ್ರೆ ಅದನ್ನ ತಿಂದ್ಬಿಡ್ತಿದ್ದೆ ಅಂತ ಅನ್ಸುತ್ತೆ. ನಂಗೆ ಬದನೆಕಾಯಿ ಪಲ್ಯ ತಿಂದ್ರೆ ಹಾಸ್ಪಿಟಲ್ಗೆ ಹೋದ್ರೆ ಅಲರ್ಜಿ ಸರಿ ಆಗಲ್ಲ. ಆದ್ಯ ಸಾರಿ, ನಾನು ಯಾವ್ದೋ ಜ್ಞಾನದಲ್ಲಿ ನಿನ್ಗೆ ಹೇಳೋದನ್ನೇ ಮರ್ತಿದ್ದೆ. ಯಾರ್ದೋ ಮಕ್ಳಿಗೆ ತಾನೇ ತಾಯಿ ಅಂತ ಸುಳ್ಳು ಹೇಳ್ಕೊಂಡ್ ಬಂದ್ರೆ ಇದೇ ಆಗೋದು. ತನ್ನ ಮಕ್ಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋ ಸತ್ಯ ಹೆತ್ತ ತಾಯಿಗೆ ಮಾತ್ರ ಗೊತ್ತಿರತ್ತೆ. ಆ ಸತ್ಯಗಳೇ ಕೊನೆವರೆಗೂ ನನ್ನನ್ನ ನನ್ನ ಮಕ್ಕಳನ್ನ ಕೈ ಹಿಡಿಯತ್ತೆ. ನೀನಂತ ಎಷ್ಟು ಜನ ಬಂದ್ರು ಯಾರು ಏನು ಮಾಡಕ್ಕಾಗಲ್ಲ. ಅವಳಿಗೆ ಬದನೆಕಾಯಿ ಪಲ್ಯ ಆಗಲ್ಲ, ಅವನಿಗೆ ಪಟಾಕಿ ಆಗಲ್ಲ. ಇನ್ನು ಈ ಮನೆಯಲ್ಲಿ ಯಾರ್ಯಾರಿಗೆ ಏನೇನಾಗಲ್ವೋ ಫಸ್ಟ್ ಸುಹಾಸಿನಿನ ವಿಚಾರಿಸ್ಕೋಬೇಕು. ಅವಳಿಂದಾನೆ ನನ್ಗಿಷ್ಟೆಲ್ಲ ಅವಮಾನ ಆಗ್ತಾ ಇರೋದು. ಬೇಕಿದ್ರೆ ನೋಡ್ತಿರೋ, ಎಲ್ಲ ಹೇಗ್ ಸುಖಾಂತಿ ಆಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಹೌದಾ? ಅದ ಹೇಗೆ? ಚಿಕ್ಕಮ್ಮನಿಗೆ ಒಂದು ಸೂಪರ್ ಆಗಿರೋ ಐಡಿಯಾ ಕೊಟ್ಟಿದ್ದೀನಿ. ಅಮ್ಮು ನಿಮ್ ಮಾತು ಕೇಳಿಲ್ಲ ಅಂದ್ರೆ ಈ ಬ್ರಹ್ಮಾಸ್ತ್ರನ ಅವಳ ಮೇಲೆ ಬಿಡಿ ಅಂತಾನು ಹೇಳಿದೀನಿ. ಚಿಕ್ಕಮ್ಮ ಮೋಸ್ಟ್ಲಿ ಇವತ್ತು ಅದನ್ನ ಪ್ರಯೋಗ ಮಾಡ್ಬೋದು ಅನ್ಸುತ್ತೆ. ಕೊಂಕಣ ಸುತ್ತಿ ಯಾಕೆ ಮೈಲಾರಕ್ಕೆ ಬರ್ತಾ ಇದೀರಾ? ಡೈರೆಕ್ಟ್ ಆಗಿ ವಿಷಯಕ್ಕೆ ಬನ್ನಿ ಅಲ್ಲ. ಹೇಳ್ತೀನಿ ಕೇಳು. ಅಮ್ಮು ಈ ಸಿಚುವೇಶನ್ ಅಲ್ಲಿ ಬೆಂಡ್ ಆಗೋದು ಇದೊಂದೇ ಕಾರಣಕ್ಕೆ ಮಾತ್ರ. ಸೊ ನಾವೀಗ ಇದನ್ನ ಅವಳ ಮೇಲೆ ಪ್ರಯೋಗ ಮಾಡ್ಬೇಕು. ವಾಹ್ ಸಾರ್ಥಕ್, ನೀವ್ ಹೇಳ್ದಾಗ ಏನಾದ್ರು ಮಾಡಿದ್ರೆ ಅಮ್ಮ ಪಕ್ಕ ಕನ್ವಿನ್ಸ್ ಆಗ್ತಾಳೆ, ಮನೆಗಂತೂ ಪಕ್ಕ ವಾಪಸ್ ಬರ್ತಾಳೆ. ಮತ್ತೆ ನಾವು ಅಂದ್ರೆ ತಮಾಷೆನ? ಹಾಸ್ಪಿಟ್ಲಲ್ಲ ಏನು ಬೇಡ ಅಮ್ಮ, ನನ್ನ ಪ್ರಾಣ ಏನಾದ್ರೂ ಹೋಗೋದಾದ್ರೆ ಈ ಮನೇಲೇ ಹೋಗ್ಲಿ. ಆಸ್ಪತ್ರೆ ಮಾತ್ರ ಬೇಡ ಅಮ್ಮ, ಬೇಡ ಅಮ್ಮ. ಬರೀ ನನ್ನ ಮಕ್ಕಳು ಚಿಕ್ಕವು, ಇನ್ನು ಪಾಪ ಈ ಅಂಜು ಅದಕ್ಕಿನ ನಿಮ್ ಮಡ್ಲಿಗೆ ಹಾಕಿ ಹೋಗ್ತಾ ಇದ್ದೀನಿ. ಅವ್ರ ಮದ್ವೆನ ನೀವೇ ಮಾಡ್ಬೇಕು ರೀ. ಅಯ್ಯೋ ಅಮ್ಮ ನಿಮ್ದೇನು
ಏನು ಆಗಲ್ಲಮ್ಮ. ಆಗಲ್ಲ ರೀ, ಇನ್ನು ಆಗಲ್ವಾ? ಆಗಲ್ವಂತೆ. ಅಮ್ಮೋ, ಕಾಸೆ ಇದೆ ಕಣಮ್ಮ, ಅದೇನು ಅಂತ ಹೇಳ್ತೀನಿ, ಅದನ್ನ ನೆರವೇರಿಸ್ತೀಯ ಅಂತ ಆಸೆ ಕೊಡಮ್ಮ. ಏನು ಅಂತ ಹೇಳಮ್ಮ, ಖಂಡಿತವಾಗ್ಲೂ ನಡ್ಸ್ಕೊಡ್ತೀನಿ. ಹೇಳಮ್ಮ. ಅಮ್ಮೋ, ಸಣ್ಣ ಆಸೆ ಕಣಮ್ಮ. ನೀನು ಹೇಳ್ದಂಗೆ ಕೇಳ್ತೀನಿ. ಏನು ಅಂತ ಹೇಳಮ್ಮ. ಅಲ್ವೇನ್ರಿ, ಅದು ವೇದಾಂತಿದನಲ್ಲ. ಅಯ್ಯಪ್ಪ, ವೇದಾಂತನ ನೀನ್ ಅರ್ಥ ಮಾಡ್ಕೊಂಡು ನೀನ್ ಮತ್ತೆ ಅವನ ಜೊತೆಲಿ ಇರ್ಬೇಕಪ್ಪ. ಅಮ್ಮ ಅಮ್ಮ, ನಿನಗೆ ಬೇಕಾದ್ರೆ ಕೈ ಮುಗಿದು ಕೇಳ್ಕೊತೀನಿ ಅಮ್ಮ. ದಯವಿಟ್ಟು ಬರೀದಿದೊಂದು ಆಸೆನ ಈಡೇರಿಸ್ಬಿಡಮ್ಮ ನೀನು, ಕೈ ಮುಗಿತೀನಿ. ಹಠ ಮಾಡ್ತಾ ಇದ್ದಾಳೆ, ನಾ ಬದುಕೋದು ಇಷ್ಟ ಇಲ್ಲ ಅನ್ಸುತ್ತೆ. ಅಯ್ಯೋ ದೇವ್ರೆ, ಇದೇನಪ್ಪ. ಅದ್ ಹೇಗ್ ಕಳಿಸ್ತೀರಂತ ನಾನು ನೋಡೇ ಬಿಡ್ತೀನಿ. ನಾನು ಎಲ್ಲಿಗೂ ಹೋಗಲ್ಲ, ಈ ಮನೇಲೇ ಇರ್ತೀನಿ. ಏಯ್, ನಿನ್ ಹಿಂದೆ ಕೊಡೆ, ಫೋನ್ ಇದೆ, ಕೊಡೆ. ನಮ್ಮನ್ನು ಕ್ಷಮಿಸ್ಬಿಡಪ್ಪ ವೇದಾಂತ್. ಅವಳನ್ನ ನಿನ್ ಜೊತೆ ಕಳಿಸ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ, ಆದ್ರೆ ಅವಳು ಜಪ್ಪಯ್ಯ ಅಂದ್ರೂ ಒಪ್ಪಲ್ಲ ಅಂತಾಳೆ. ಇನ್ನು ನೀನುಂಟು ಅವಳುಂಟು. ಹೌದು, ನಾವು ಮಾಡೋದೆಲ್ಲ ಮಾಡಿದ್ವಿ, ಉಳಿದಿದ್ದು ನೀನ್ ನೋಡ್ಕೋಬೇಕಷ್ಟೆ. ನಿಜ ಹೇಳ್ಬೇಕು ಅಂದ್ರೆ ಚೂಳು ಆ ತೇಜಸ್ ಕಡೆಯವರು ಅವ್ರ ಜೊತೆ ಸೇರ್ಕೊಂಡು ನಮ್ಗೆ ಮೋಸ ಮಾಡ್ತಿದ್ದಾಳೆ, ಅವ್ರಿಗೆ ಸಹಾಯ ಮಾಡ್ತಿದ್ದಾಳೆ. ಸಿಕ್ಕಿದ್ರೆ ನೀನೇ ಯೋಚನೆ ಮಾಡು, ಆ ಕ್ರಿಮಿನಲ್ ತೇಜಸ್ ಜೊತೆ ಕೈ ಜೋಡಿಸ್ತಿರೋಳು ನಿಮ್ಮಮ್ಮ ಆಗೋದಕ್ಕೆ ಹೇಗ್ ಸಾಧ್ಯ? ಸರಿ, ನಿನಗೆ ವಿಡಿಯೋ ಹೇಗೆ ಸಿಕ್ತು? ಸಿಕ್ಕಿದ್ದಲ್ಲ, ನಾನೇ ಲೈವ್ ಆಗಿ ರೆಕಾರ್ಡ್ ಮಾಡಿದ್ದು. ಈಗ್ಲಾದ್ರೂ ನಾನು ಹೇಳೋದನ್ನ ಸೀರಿಯಸ್ ಆಗಿ ತಗೋ.
ಅವತ್ತೇ ನಾವು ಟೇಪ್ ಕೊಟ್ಟಿದ್ ಯಾರು, ನಿಮ್ಮಮ್ಮ ಆಶ್ರಮದಲ್ಲಿದ್ದಾರೆ ಅಂತ ಮಿಸ್ಲೀಡ್ ಮಾಡಿದ್ ಯಾರು ಅಂತ ಕ್ರಾಸ್ ಚೆಕ್ ಮಾಡಿದಿದ್ರೆ ಇವತ್ತಿಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನಿಜ ಏನು ಅಂತ ಅವತ್ತೇ ಗೊತ್ತಾಗಿರೋದು. ಅಮೂಲ್ಯ, ಅಮ್ಮ ಸತ್ ಹೋಗಿದ್ದಾರೆ ಅನ್ಕೊಂಡು ಬದುಕ್ತಿದ್ದವ್ ನಾನು. ಬದುಕಿದ್ದಾರೆ ಅಂತ ನೀವು ಕಡೆ ಹೇಳಿದ್ದು. ಅವ್ರು ವಾಪಸ್ ಬಂದಾಗ ಏನನ್ನು ಯೋಚನೆ ಮಾಡೋ ತಾಳ್ಮೆ ನಾನು ಇರಲಿಲ್ಲ. ಅದಕ್ಕೆ ಹೀಗೆಲ್ಲ ಆಯ್ತು ಅನ್ಸುತ್ತೆ. ಬಟ್ ಅವ್ರು ನನ್ನ ಫೀಲಿಂಗ್ಸ್ ಜೊತೆ ಹೀಗೆ ಆಟ ಆಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿಮ್ಗೆ ಈಗಲೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ನಾನೇ ನಂಬ್ತಿಲ್ಲ ಅಂತಲ್ಲ ಅಮೂಲ್ಯ, ಖಂಡಿತವಾಗ್ಲೂ ನಿನ್ನ ಮಾತು ನಂಬ್ತೀನಿ. ಆದ್ರೆ ಅಮ್ಮ ಅಂತ ಹೇಳ್ಕೊಂಬಂದ್ ಹೆಂಗ್ಸು ಈ ರೀತಿ ಎಲ್ಲ ಮಾಡಿದ್ರಲ್ಲ ಅಂತ ನಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಬನ್ನಿ ಮನೆಗೆ ಹೋಗೋಣ. ಸಾರಿ ವೇದಾಂತ್, ನಾನು ಹೇಳಿದ್ ಕೇಳಿ ನಿಂಗೆ ಶಾಕ್ ಆಗಿದೆ ಅಂತ ನನಗೆ ಗೊತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅದೇ ಸತ್ಯ, ನಂಬಲೇಬೇಕು. ಆದಷ್ಟು ಬೇಗ ಅವಳ ಮನೆಯಿಂದ ಆಚೆ ಹಾಕ್ಬೇಕು, ಇಲ್ಲ ಅಂದ್ರೆ ಮನೆನೇ ಸರ್ವನಾಶ ಮಾಡ್ಬಿಡ್ತಾಳೆ. ನನಗಿನ್ನೊಂದು 2 ದಿನ ಟೈಮ್ ಕೊಡು. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾರಿ. ನಾನು ಸಾರಿ. ಅದೊಂದ್ಸಲ ಬರ್ತೀನಿ ಅಂತ ಹೇಳಿದ್ಮೇಲೆ ಬಂದೇ ಬರ್ತಾರೆ. ಅದ್ಯಾಕೆ ಕಣ್ಸುಟ್ ಬೆಕ್ತರ ಓಡಾಡ್ತಾ ಇದ್ರ? ಸುಮ್ಮನೆ ಇರಿ ಸಾರ್ಥಕ್ ಸರ್. ಬಣ ಮಾತು ರೌಡಿ ಮೇಡಮು ಜಗಳ ಆಡ್ಕೊಂಡು ಮೇಡಮು ಮನೆ ಬಿಟ್ಟು ಹೋದಾಗ ಅವರಿಬ್ರು ಕೊಟ್ಟಿರೋ ಟಾರ್ಚರ್ ನಾನು ಹೆಂಗ್ ತಡ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ಈಗ ಒಂದಾಗ್ತಾ ಇದ್ದಾರೆ, ಟಾರ್ಚರ್ ಎಲ್ಲ ತಪ್ಪು ಅಂತ ಖುಷಿ ಪಡ್ತಾ ಇದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಬೆಲೂನ್ ಯಾಕೆ ಇಟ್ಕೊಂಡಿದ್ದೀರಾ? ಅವ್ರು ಬರೋಷ್ಟು ಹೊಡೆದೋದ್ರೆ ಏನ್ ಮಾಡ್ತೀರಾ? ನಾನು ಈ ಬಲೂನ್ ಆದ್ರೂ ತಗೊಂಡ್ಬಂದಿದ್ದೀನಿ, ನೀವು ಅದನ್ನು ತಂದಿಲ್ಲ. ಅವ್ರು ಬರ್ತಿರೋದ್ ಕಾರಣನೇ ನಾನು. ರೀ ಎಂಟ್ರಿ ಕೊಡ್ತಿರೋ ರೌಡಿ ಮೇಡಮ್ಗೆ ರೀ ಎಂಟ್ರಿ ಮಾಡಿರೋ ರೌಡಿ ಬೇಬಿಗೆ, ಮೂಸಂಡಿ ತರ ಇದ್ ನಮ್ ಪಾಸ್ ನ ಚೇಂಜ್ ಮಾಡಿರೋ ಅಮೂಲ್ಯ ಮೇಡಮ್ಗೆ. ವೇದಾಂತ್ ಅವ್ರೆ, ನೀವೇ ಹೋಗಿ ಕರ್ಕೊಂಡ್ ಬಂದ್ರ? ನಾನೇ ಹೋಗಿ ಕರ್ಕೊಂಡು. ಕೊನೆಗೂ ನಾನು ಅನ್ಕೊಂಡ್ ಹಾಗೆ ಆಯ್ತು. ವೇದಾಂತ್ ಅವ್ರೆ, ನೀವೇ ಹೋಗಿ ಅಮೂಲ್ಯ ಅವ್ರನ್ನ ಕರ್ಕೊಂಡ್ ಬಂದಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ? ಅಮ್ಮ, ಆಕ್ಚುಲಿ ನಿಜ ಏನ್ ಗೊತ್ತಾ, ಅಮೂಲ್ಯನ ನಾನ್ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ. ಅವಳಿಂದೆ ಏನೋ ಕಳ್ಕೊಂಡಿದ್ದೀನಿ ಏನೋ ಫೀಲ್ ಇತ್ತು. ನಾನು ಅವಳ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ದೀನಿ ಅಂತ ಗೊತ್ತಾಗಿತ್ತು ಇವಳ ಅಬ್ಸೆನ್ಸ್ ಅಲ್ಲಮ್ಮ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ಡಿಪೆಂಡ್ ಅಂತೆಲ್ಲ ಮಾತಾಡ್ತಾ ಇದೀಯಾ? ನೀನ್ ಮಾತ್ರ ಮಿಸ್ ಮಾಡ್ಕೊಂಡಿರೋದಲ್ಲ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಪ್ರತಿ ಕ್ಷಣನೂ ಸತ್ತು ಸತ್ತು ಬದುಕಿದ್ದೀನಿ ಗೊತ್ತಾ? ನೀನ್ ನೆನಪಾದಾಗಲ್ಲ ಬಿಕ್ಕಿ ಬಿಕ್ಕಿ ಹತ್ತಿದ್ದೀನಿ. ಹೇಳಿ ಕೇಳಿ ಹೆಣ್ ಹಾರ್ಟು ನಮ್ದು, ಸ್ವಲ್ಪ ಫೀಲಿಂಗ್ಸ್ ಎಲ್ಲ ಜಾಸ್ತಿನೇ ಇರುತ್ತೆ. ಅಂತದ್ರಲ್ಲಿ ನೀನ್ ಡಿಪೆಂಡ್ ಅಂತೆಲ್ಲ ಮಾತಾಡ್ತೀಯಲ್ಲ. ಹೇ ಬಜಾರಿ, ಈಗ ತಾನೇ ಮನೆಗೆ ಬಂದಿದ್ಯಾ, ಈ ವಿಷಯಕ್ಕೂ ಯಾರಾದ್ರೂ ಜಗಳ ಆಡ್ತಾರ? ನಾನ್ಸೆನ್ಸ್. ಅಮ್ಮ ನೋಡಿ ನಿಮ್ಮ ಸಸ್ಯನ ಎಷ್ಟು ಹೋಪ್ಲೆಸ್.
ವೇದಾಂತ್ ಅವರೇ, ವಾಗಿರೋದು ನೋಡಿ, ಸಂಸಾರ ಅಂದ್ಮೇಲೆ ಆಗಾಗ ಮನಸ್ತಾಪಗಳು ಬರ್ತಾ ಇರೋದು ಸಹಜ. ನೀವಿಬ್ರು ನಿಮ್ ಜಗಳನ ರಂಪ ಮಾಡ್ಕೋಬಾರ್ದು. ಆದಷ್ಟು ನೀವಿಬ್ರೇ ಅದನ್ನ ಬಗೆಹರಿಸ್ಕೋಬೇಕು. ವೇದಾಂತ್, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಯಾಕೆ ನಾನು ಹೇಳಿ ನಿನಗೆ ಕನ್ವಿನ್ಸ್ ಆಗ್ಲಿಲ್ವಾ? ಹಾಗಲ್ಲ ಮೂಲ್ಯ, ನೀನು ಹೇಳಿದ್ ನನ್ ಕನ್ವಿನ್ಸ್ ಆಯ್ತು. ಆದ್ರೆ ಏನಾದ್ರೆ? ಆದ್ರೇನೂ ಇಲ್ಲ, ಹೋದ್ರೇನೂ ಇಲ್ಲ. ಎದ್ದು ಅವಳನ್ನ ಈ ಮನೆಯಿಂದ ಆಚೆ ಕಳ್ಸು. ಅವಳ ಈ ಮನೇಲಿ ಇದ್ದಷ್ಟು ನಮಗೆ ತೊಂದ್ರೆ. ಅವ್ರ ಮನೆಯಿಂದ ಕಳ್ಸೋದು ದೊಡ್ಡ ವಿಷಯ ಏನಲ್ಲ ಮೂಲ್ಯ. ಆದ್ರೆ ಅವ್ರ ನನ್ನ ತಾಯಿ ಅಂತ ಹೇಳ್ಕೊಂಡು ಈ ಮನೆಗೆ ಯಾಕೆ ಬಂದ್ರು, ಅವ್ರ ಉದ್ದೇಶ ಏನು, ಅವ್ರನ್ನ ಯಾರು ಕಳ್ಸಿದಾರೆ ಅನ್ನೋದನ್ನ ನಾನು ತಿಳ್ಕೊಳ್ಬೇಕು. ಹಾಗಂತ ಅವನ್ನ ಹಾಗೆ ಬಿಡಕ್ಕಾಗತ್ತಾ? ನಾನು ಹಾಗೆ ಹೇಳ್ತಿಲ್ಲ ಮೂಲ್ಯ. ಅವರೇ ನನ್ನ ತಾಯಿ ಅಂತ ನಂಬೋದಕ್ಕೆ ನನಗೆ 2 ಮೇಜರ್ ರೀಸನ್ಸ್ ಇತ್ತು. ಒಂದು ದೇವರಾಜಪ್ಪ ಬಿಡಿಸಿರೋ ಸ್ಕೆಚ್, ಇನ್ನೊಂದು ಪ್ರಜ್ವಲ್ ತಂದ್ಕೊಟ್ಟಿದ್ದ ಟೇಪ್. ದೇವರಾಜಪ್ಪ ಬಿಡಿಸಿರೋ ಸ್ಕೆಚ್ ಅಲ್ಲಿ ಹೇಗೋ ಫೇಸ್ ಮ್ಯಾಚ್ ಆಯ್ತು ಅಂತಾನೆ ಅಂದ್ಕೊಳ್ಳೋಣ. ಆದ್ರೆ ಪ್ರಜ್ವಲ್ ತಂದ್ಕೊಟ್ಟಿರೋ ಟೇಪ್ ಸಮಥಿಂಗ್ ಇಸ್ ಫಿಶಿ. ಇದನ್ನೆಲ್ಲ ಹೇಗೆ ಸೆಟ್ ಮಾಡ್ತಿದ್ದಾರೆ, ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆಮೇಲೆ ಅವತ್ತು ನಾವು ತೇಜಸ್ನ ಅರೆಸ್ಟ್ ಮಾಡಿಸಿದಾಗ ಅವನೊಂದು ಸಪೋರ್ಟ್ ಮಾಡ್ಕೊಂಡು ಒಬ್ಬ ಫೋನ್ ಮಾಡಿ ನಮ್ಗೆ ಹೆದರಿಸ್ತಿದ್ದ ನೋಡು. ಅವನು ಯಾರು, ಅವನಿಗೂ ತೇಜಸ್ಗೆ ಏನ್ ಸಂಬಂಧ, ಅವನು ಯಾಕೆ ತೇಜಸ್ನ ಹುಷಾರಾಗಿ ನೋಡ್ಕೊಳ್ತಿದ್ದಾನೆ ಅನ್ನೋದನ್ನ ಮೊದಲು ಕಂಡು ಹಿಡಿಬೇಕು. ಬಜಾರ್, ಇಫ್ ಐ ಆಮ್ ನಾಟ್ ರಾಂಗ್, ಇದ್ಯಾವುದು ಒಬ್ಬರಿಂದ ನಡೀತಿರೋ ಕೆಲಸ ಅಲ್ಲ. ಇದರ ಹಿಂದೆ ಖಂಡಿತವಾಗ್ಲೂ ಒಂದು ಗ್ಯಾಂಗ್ ಇದೆ. ಅದಕ್ಕೆ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಅಂಡ್ ಮೋರ್ ಓವರ್, ನಾವೀ ಅಮ್ಮ ಅಂತ ಹೇಳ್ಕೊಂಡ್ ಬಂದಿರೋ ಹೆಂಗಸನ್ನ ಮನೆಯಿಂದ ಹೊರಗಾಕೋಕ್ಕೂ ಮುಂಚೆ ಇವ್ರ ಕಂಪ್ಲೀಟ್ ಹಿಸ್ಟ್ರಿನ ನಾವು ತಿಳ್ಕೊಳ್ಬೇಕು. ಇಲ್ಲಾಂದ್ರೆ ನಾವು ಮತ್ತೆ ಮೋಸ ಹೋಗೋ ಚಾನ್ಸಸ್ ತುಂಬಾನೇ ಇದೆ ಮೂಲ್ಯ. ನೀನ್ ಹೇಳೋದು ನಿಜ ವೇದಾಂತ್. ನಾವ್ ಇವ್ರನ್ನ ಸುಮ್ಮನೆ ಬಿಟ್ರೆ ಮತ್ತೆ ನಮ್ಮನ್ನ ಯಾಮಾರಿಸ್ಬಿಡ್ತಾರೆ. ಒಂದು ನಿಮಿಷ, ಪ್ರಜ್ವಲಿಗೆ ಫೋನ್ ಮಾಡ್ತೀನಿ. ಪ್ರಜ್ವಲ್, ಹಾಯ್. ಏನು ರಿಯಾಕ್ಟ್ ಮಾಡಿದೆ, ನಾನು ಹೇಳೋದನ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೊಡಿ. ನನ್ನ ಮನೆಗೆ ತಾಯಿ ಅಂತ ಹೇಳ್ಕೊಂಬಂದಿರೋ ಹೆಂಗಸು ನನ್ನ ತಾಯಿ ಅಲ್ಲ. ಅಂಡ್ ಪ್ರಜ್ವಲ್, ನೀವು ಆ ಟೇಪ್ ಸಿಕ್ತು ಅಂತ ಹೇಳಿದ್ರಲ್ಲ, ಆ ಟೇಪ್ ಜೆನ್ಯೂನ್ ಇಲ್ವಾ ಅಂತ ವಿಚಾರಿಸಿ. ಇಲ್ಲ ಪ್ರಜ್ವಲ್, ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್ ಹಿಯರ್. ಏನ್ರಿ ಅದು? ಜುಮ್ಕಿ ಬಾಸ್. ಲೇಡೀಸ್ ಜುಮ್ಕಿನ ನೀವ್ಯಾಕ್ರಿ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಿದ್ದೀರಾ? ಈ ಕಾಂತ, ನಿಜ ಹೇಳಿ ಯಾರ ಹತ್ರ ದೇಪುದ್ರಿ? ನಿಮ್ಮ ಹತ್ರ ಹೇಗ್ ಬಂತು? ಅಯ್ಯೋ ಸರ್, ನಮ್ಮ ತಾಯಿ ಅಣ್ಣ ಇದು ಯಾರ್ದು ಅಂತಾನೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ಬಾಸ್. ಇದು ನನ್ನ ಜೇಬಲ್ಲಿ ಇರೋದೆ ಮರ್ತೋಗಿತ್ತು. ನಿಮ್ ಜೇಬಲ್ಲಿ ಇದ್ದ? ಏನ್ ಸಿಕ್ತದು? ಆಹಾ, ಲೇಡೀಸ್ ವಾಲೆ. ನಿಮ್ಮನೆ ಕೇಳ್ತಿರೋದು, ಹೇಳಿ ಕಾಂತ.
ಬಾಸ್ ಅದೇ ಅವತ್ತು ಪ್ರಜ್ವಲ್ ಒಂದು ಲೊಕೇಶನ್ ಕಳ್ಸಿದ್ನಲ್ಲ, ನಾನು ನೀವು ಪ್ರಜ್ವಲ್ 3 ಜನ ಅದೊಂದು ಗೋಡೌನ್ಗೆ ಹೋಗಿದ್ವಲ್ಲ, ಅಲ್ಲಿ ಇದು ಬಿದ್ದಿತ್ತು. ಯಾವುದಕ್ಕೂ ಇರ್ಲಿ ಅಂತ ಎತ್ತಿ ಜೋಬ್ಗೆ ಕೊಟ್ಟಿದ್ದೆ, ಆದ್ರೆ ಇವಾಗ ನನಗೆ ಕುಡಿಲಿ. ಇದೇ ಥರದ್ದು ಇನ್ಫ್ಯಾಕ್ಟ್ ಸೇಮ್ ಹೀಗೆ ನಾನು ಸುಹಾಸಿನಿ ಅಮ್ಮನಿಗೆ ಗಿಫ್ಟ್ ಕೊಟ್ಟಿದ್ದೆ. ಹೌದಾ? ಹಾಗಾದ್ರೆ ಆ ಜಾಗದಲ್ಲಿ ಸಿಗೋಕೆ ಹೇಗೆ ಸಾಧ್ಯ? ಸುಹಾಸಿನಿ ಅತ್ತೆ ಏನಾದರೂ ಆ ಜಾಗಕ್ಕೆ ಹೋಗಿದ್ರಾ?